ಈಗಾಗಲೇ 40 ಜನ 50 ಜನ ಡೆಲ್ಲಿ ಟಿಕೆಟ್ನ ರೆಡಿ ಮಾಡಿಸ್ಕೊತಾರೆ. ಈಗ ಅವ್ರು ಯಾರಿಗೂ ರಾಜ್ಯದಲ್ಲಿ ಏನ್ ಸಮಸ್ಯೆ ಇದೆ ಈ ಬಿಸಿಲಿನ ಈ ರಣ ಬಿಸಿಲಿನ ಈಗ ಬಿ ಆರ್ ಪಾಟೀಲ್ ನಿಮ್ಮ ಕಾಂಗ್ರೆಸ್ನ ಹಿರಿಯ ಶಾಸಕರು ಆಳಂದವರು ಏನ್ ಹೇಳಿಕೆ ಕೊಟ್ಟರು ನಿನ್ನೆ ನೀವೇ ಬರ್ತೀವಿ. ₹1 ಇಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ಪಿಡಿಒಗಳು ನಮ್ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕಾಂಗ್ರೆಸ್ ಹಿರಿಯ ಶಾಸಕರು. ಇದು ಪರಿಸ್ಥಿತಿ ರಾಜ್ಯದಲ್ಲಿ. ಇಲ್ಲಿ ಜನ ಈ ಇದರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸಮಸ್ಯೆ. ಇವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಡೆಲ್ಲಿ ಹೋಗೋದು ಬರೋದು ಇದು ಮಾಡ್ಕೊಂಡು ಕೂತ್ಕೊಂಡಾರೆ. ಜನಗಳ ಪರಿಸ್ಥಿತಿ, ಜನಗಳ ಕಷ್ಟದ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಆಲಿಕಲ್ ಮಳೆ ಆಯ್ತು. ಆಲಿಕಲ್ ಮಳೆನಲ್ಲಿ ಹಲವಾರು ಭಾಗದಲ್ಲಿ ದ್ರಾಕ್ಷಿ ಬೆಳೆ ಹೋಯ್ತು, ಬಾಳೆ ಬೆಳೆ ಹೋಯ್ತು, ಮಾವು ಬೆಳೆ ಹೋಯ್ತು. ಯಾರಾದ್ರೂ ಚಕಾರ ಎತ್ತಿದ್ರ, ಯಾರಾದ್ರೂ ಮುಖ್ಯಮಂತ್ರಿ ಹತ್ರಕ್ಕೆ ಹೋಗಿ ನಮ್ಮ ತಾಲೂಕಲ್ಲಿ ಹಿಂಗಾಗಿದೆ ಪರಿಹಾರ ಕೊಡಿ ಅಂತ ಕೇಳಿದ್ರ? ಇವತ್ತವರೆಗೆ ಏನು ಕೇಳಿದ್ರು? ಆರಾಮಾಗಿ ನಡೀತಾ ಇದೆ. ಈಗಾಗಲೇ 40 ಜನ 50 ಜನ ಡೆಲ್ಲಿ ಟಿಕೆಟ್ನ ರೆಡಿ ಮಾಡಿಸ್ಕೊತಾರೆ. ಈಗ ಅವ್ರು ಯಾರಿಗೂ ರಾಜ್ಯದಲ್ಲಿ ಏನ್ ಸಮಸ್ಯೆ ಇದೆ ಈ ಬಿಸಿಲಿನ ಈ ರಣ ಬಿಸಿಲಿನ ಈಗ ಬಿ ಆರ್ ಪಾಟೀಲ್ ನಿಮ್ಮ ಕಾಂಗ್ರೆಸ್ನ ಹಿರಿಯ ಶಾಸಕರು ಆಳಂದವರು ಏನ್ ಹೇಳಿಕೆ ಕೊಟ್ಟರು ನಿನ್ನೆ ನೀವೇ ಬರ್ತೀವಿ. ₹1 ಇಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ಪಿಡಿಒಗಳು ನಮ್ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕಾಂಗ್ರೆಸ್ ಹಿರಿಯ ಶಾಸಕರು. ಇದು ಪರಿಸ್ಥಿತಿ ರಾಜ್ಯದಲ್ಲಿ. ಇಲ್ಲಿ ಜನ ಈ ಇದರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸಮಸ್ಯೆ. ಇವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಡೆಲ್ಲಿ ಹೋಗೋದು ಬರೋದು ಇದು ಮಾಡ್ಕೊಂಡು ಕೂತ್ಕೊಂಡಾರೆ. ಜನಗಳ ಪರಿಸ್ಥಿತಿ, ಜನಗಳ ಕಷ್ಟದ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಆಲಿಕಲ್ ಮಳೆ ಆಯ್ತು. ಆಲಿಕಲ್ ಮಳೆನಲ್ಲಿ ಹಲವಾರು ಭಾಗದಲ್ಲಿ ದ್ರಾಕ್ಷಿ ಬೆಳೆ ಹೋಯ್ತು, ಬಾಳೆ ಬೆಳೆ ಹೋಯ್ತು, ಮಾವು ಬೆಳೆ ಹೋಯ್ತು. ಯಾರಾದ್ರೂ ಚಕಾರ ಎತ್ತಿದ್ರ, ಯಾರಾದ್ರೂ ಮುಖ್ಯಮಂತ್ರಿ ಹತ್ರಕ್ಕೆ ಹೋಗಿ ನಮ್ಮ ತಾಲೂಕಲ್ಲಿ ಹಿಂಗಾಗಿದೆ ಪರಿಹಾರ ಕೊಡಿ ಅಂತ ಕೇಳಿದ್ರ? ಇವತ್ತವರೆಗೆ ಏನು ಕೇಳಿದ್ರು? ಆರಾಮಾಗಿ ನಡೀತಾ ಇದೆ.